ಮನೆಯಲ್ಲೇ ಸಣ್ಣ ಪುಟ್ಟ ಔಷಧಗಳನ್ನು ಮಾಡೋದ್ರ ಮೂಲಕ, ಲೇಹ್ಯ ಕಷಾಯಗಳನ್ನು ಮಾಡೋದ್ರ ಮೂಲಕ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚಿಸ್ಕೊಳ್ಬೇಕು, ಇದರ ಜೊತೆಗೆ ಮಾತ್ರೆಗಳಿಂದ ಹೇಗೆ ದೂರ ಇರಬೇಕು ಅನ್ನೋದನ್ನ ಇವತ್ತು ನಮ್ಮ ಮುಂದೆ ತಿಳಿಸ್ಕೊಡ್ತಾರೆ. ಇದರಿಂದಾಗಿ ಜೀವನದಲ್ಲಿ ಪ್ರತಿ ಬಾರಿಯೂ ಕೂಡ ಹೋಗಿ ಡಾಕ್ಟರ್ ಶಾಪ್ ಮುಂದೆ ನಿಂತ್ಕೊಳ್ಳುವಂತಹ ಪ್ರಮೇಯ ಬರೋದಿಲ್ಲ. ಹಿಂದಿನ ಕಾಲದಲ್ಲಿ ಅಜ್ಜಿ ಅಮ್ಮ ಕೊಡ್ತಾ ಇದ್ದ ಅದೇ ಕಷಾಯ, ಅದೇ ಲೇಹ್ಯದಿಂದ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಸೊ ಈ ಬಾರಿಯ ಹೆಲ್ತ್ ಟಿಪ್ ಅನ್ನ ಡಾಕ್ಟರ್ ಸೀತಾರಾಮ್ ಪ್ರಸಾದ್ ಅವರು ಯಾವುದು ತಿಳಿಸ್ಕೊಡ್ತಾರೆ ನೋಡಿ. ಆಯುರಾರೋಗ್ಯ ಸೌಖ್ಯಂ. ತಲೆನೋವು ಅಂದಾಗ ಎಲ್ಲರಿಗೂ ನೆನಪಾಗೋದು ಮೈಗ್ರೇನ್. ಮೈಗ್ರೇನ್ ಅನ್ನೋದು ಈ ನಮ್ಮ ಆಧುನಿಕ ಸಮಾಜವನ್ನು ಕಾಡುವ ಒಂದು ಕೆಟ್ಟ ಕಾಯಿಲೆ. ಮೈಗ್ರೇನನ್ನು ನಾವು ಒತ್ತೆ ತಲೆನೋವು ಅಂತ ಸಾಮಾನ್ಯ ಭಾಷೆಯಲ್ಲಿ ಅನೇಕರು ಒತ್ತೆ ತಲೆನೋವು ಅಂತಲೂ ಕರೀತಾರೆ. ಬೆಳಿಗ್ಗೆ ಎದ್ದಾಗ ನಮಗೆ ತಲೆನೋವು ಅಷ್ಟೊಂದು ಜಾಸ್ತಿ ಇರಲ್ಲ, ಸೈನಸೈಟಿಸ್ ಥರ. ಆದರೆ ಸೂರ್ಯ ಮೇಲೆ ಬಂದಂತೆಲ್ಲ, ದಿನ ಕಳೆದಂತೆಲ್ಲ ತಲೆನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ತಲೆನೋವು ಬಂದ ಮೇಲಂತೂ ನಮಗೆ ಯಾವ ಏನು ಶಬ್ದ, ಹೆಚ್ಚಾಗಿ ಸೌಂಡನ್ನು ಕೇಳಲಿಕ್ಕೆ ನಮಗೆ ಆಗೋದಿಲ್ಲ. ಸೌಂಡಿನ ಬಗ್ಗೆ ನಮಗೆ ಅಸಹಿಷ್ಣುತೆ ಉಂಟಾಗುತ್ತೆ. ಬೆಳಕು, ಮೊಬೈಲ್ನ ಬೆಳಕಾಗಿರ್ಬೋದು ಅಥವಾ ಬಿಸಿಲಾಗಿರ್ಬೋದು, ಯಾವುದೇ ರೀತಿಯ ಟಿ ವಿಯ ಸ್ಕ್ರೀನಿನ ಬೆಳಕಾಗಿರ್ಬೋದು, ಯಾವುದನ್ನು ನಮಗೆ ನೋಡೋಕ್ಕೆ ಹಿತ ಅನಿಸೋದಿಲ್ಲ. ಮೈಗ್ರೇನು ಬಂದವರು ತಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಪಿತ್ತದ ಕಾರಣಕ್ಕಾಗಿ ಬರ್ತಕ್ಕಂಥ ತಲೆನೋವು ಅದು ಮೈಗ್ರೇನ್. ಪಿತ್ತ ಯಾಕೆ ಜಾಸ್ತಿ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ ನೋಡಿದ್ರೆ, ಆಹಾರದಲ್ಲಿ ನಾವು ಪಿತ್ತಕಾರಕವಾದ ಆಹಾರವನ್ನು ಹೆಚ್ಚಾಗಿ ಬಳಸುವ ಕಾರಣಕ್ಕಾಗಿ ನಮಗೆ ಈ ತಲೆನೋವು ಬರುತ್ತೆ. ಉಪ್ಪು, ಹುಳಿ, ಖಾರ ಅಥವಾ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ಪದೇ ಪದೇ ತಿನ್ನೋದು, ರಾತ್ರಿ ಏನು ಬೇಗ ಮಲಗದೇ ಇರೋದು, ತುಂಬ ರಾತ್ರಿ ಲೇಟಾಗಿ ಮಲಗೋದು, ಏನು ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತಿನ್ನದೆ ಲೇಟಾಗಿ ತಿನ್ನೋದು, ಇವೆಲ್ಲ ಕಾರಣಕ್ಕಾಗಿ ನಮ್ಮ ದೇಹದಲ್ಲಿ ಪಿತ್ತ ಜಾಸ್ತಿ ಆಗ್ಬೋದು. ಇನ್ನೊಂದು ಕಾರಣ ಪಿತ್ತ ಜಾಸ್ತಿ ಆಗೋದಕ್ಕೆ ನೀರನ್ನು ಕಮ್ಮಿ ಕುಡಿಯೋದು. ಅನೇಕರು ನೀರು ಕುಡಿಯೋದೇ ಇಲ್ಲ, ನನಗೆ ಬಾಯಾರಿಕೆನೇ ಆಗಲ್ಲ ಅಂತಾರೆ. ಬಾಯಾರಿಕೆ ಆಗಲಿ ಬಿಡಲಿ, ದಿನಕ್ಕೆ ಅಟ್ಲೀಸ್ಟ್ ಒಂದು 2-3 ಲೀಟ್ರ್ ನೀರನ್ನು ಕುಡಿಯುವ ಒಂದು ಅಭ್ಯಾಸವನ್ನು ಬೆಳೆಸ್ಕೊಂಡ್ರೆ ಪಿತ್ತ ಜಾಸ್ತಿ. ಯಾಕೆ ದೇಹದ ಉಷ್ಣತೆ ಜಾಸ್ತಿ ಇರುವವರು ಇವನ್ನ ಪಿತ್ತವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ದಿನನಿತ್ಯ ಒಂದು 2 ಲೀಟ್ರ್ ಆದರೂ ನೀರನ್ನು ಕುಡಿಬೇಕು. ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಬಿಸಿ ನೀರನ್ನು ಕುಡಿದರೆ ಉತ್ತಮ. ಬೇಸಿಗೆಯಲ್ಲಿ ತಣ್ಣೀರನ್ನು ಕುಡಿಬೋದು. ಹಾಗಾಗಿ ಮೈಗ್ರೇನ್ ಬಂದಾಗ ಏನು ಮಾಡ್ಬೋದು ನಾವು ಅನ್ನೋದನ್ನು ನೋಡಿದ್ರೆ, ಒಂದು, ನಾವು ಕಣ್ಣು ಮುಚ್ಚಿ ಸ್ವಲ್ಪ ದೀರ್ಘವಾದ ಉಸಿರಾಟವನ್ನು ಮಾಡುವ ಮೂಲಕ ನಮ್ಮ ಮೈಗ್ರೇನನ್ನು ನಿಗ್ರಹ ಮಾಡಿಕೊಳ್ಳುವುದು. ಪ್ರಾಣಾಯಾಮದ ಮೂಲಕ ಮೈಗ್ರೇನನ್ನು ನಿಗ್ರಹ ಮಾಡ್ಬೋದು. ಕೆಲವೊಂದು ಮುದ್ರಾ ಪ್ರಾಣಾಯಾಮಗಳನ್ನು ಮಾಡೋದು, ಅಂದರೆ ಮುದ್ರೆಗಳನ್ನು ಹಿಡ್ಕೊಂಡು ಅದರ ಮೂಲಕ ಪ್ರಾಣಾಯಾಮ ಮಾಡಿ ನಾವು ಮೈಗ್ರೇನನ್ನು ನಿಗ್ರಹ ಮಾಡಬಹುದು. ಒಂದು ಬಟ್ಟೆಯನ್ನು ತಗೊಂಡು ತಲೆಗೆ ಗಟ್ಟಿಯಾಗಿ ಕಟ್ಟಿದಾಗ ಈ ಮೈಗ್ರೇನ್ ಹೆಡ್ಡೇಕ್ ಇರೋರಿಗೆ ಒಂದಷ್ಟು ಆರಾಮ ಅನಿಸುತ್ತೆ. ಮೈಗ್ರೇನಿಗೆ ಈ ಎಳ್ಳೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿ ಒಂದು 3 ಹನಿ ಮೂಗಿಗೆ ಹಾಕುವ ಮೂಲಕ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಎಳ್ಳೆಣ್ಣೆ ಥರನೇ ನಮ್ಮ ಆಯುರ್ವೇದ ಔಷಧ ಅಂಗಡಿಗಳಲ್ಲಿ ಸಿಕ್ಕತಕ್ಕಂಥ ಕೆಲವು ಡ್ರಾಪ್ಸು, ಅಣುತೈಲ ಇರ್ಬೋದು, ಕ್ಷೀರಬಲ ತೈಲ ಇರ್ಬೋದು, ಅಥವಾ ಷಡ್ಬಿಂದು ತೈಲ ಇರ್ಬೋದು, ಈ ಥರ ಕೆಲವು ಡ್ರಾಪ್ಸ್ ಇದೆ. ಇವುಗಳನ್ನು ಮೂಗಲ್ಲಿ ಒಂದು 3 ಹನಿ ಹಾಕ್ಕೊಳ್ಳೋ ಮೂಲಕ ನಾವು ಈ ಒಂದು ತಲೆನೋವನ್ನು ಕಂಟ್ರೋಲ್ ಮಾಡ್ಕೋಬೋದು. ಹಾಗೆ ಶಿರಶೂಲಾಗಿ ವಜ್ರರಸ ಅಂತ ಒಂದು ಬಹಳ ಉತ್ತಮವಾದಂಥ ಒಂದು ತಲೆನೋವಿನ ಮಾತ್ರೆ, ಜೊತೆಗೆ ಚೆನ್ನಾಗಿ ಪಿತ್ತವನ್ನು ಕಮ್ಮಿ ಮಾಡಲಿಕ್ಕೆ ಅತ್ಯಂತ ಉಪಯುಕ್ತವಾದಂಥ ಒಂದು ವಸ್ತು ಅಂದರೆ ಮಜ್ಜಿಗೆಯಲ್ಲಿ ಮೆಂತೆಯನ್ನು ಮಜ್ಜಿಗೆಯಲ್ಲಿ ಹಾಕಿ ಕುಡಿಯೋ ಮೂಲಕ ನಾವು ಮೈಗ್ರೇನನ್ನು ವಾಸಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ, ಪಿತ್ತವನ್ನು ಕಮ್ಮಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗೆ ತಲೆಗೆ ದಿನನಿತ್ಯ ತಲೆಗೆ ಎಣ್ಣೆ, ಮೈಗ್ರೇನನ್ನು ನೀವು ಆಯುರ್ವೇದ ಔಷಧದ ಮೂಲಕ ವಾಸಿ ಮಾಡಿಕೊಳ್ಬೋದು ಅನ್ನೋದನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.